Hello everyone, welcome back to my YouTube channel and another new vlog. ಸೊ ಇವತ್ತೇನಪ್ಪ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನನ್ನ ಸ್ಕಿನ್ ಕೇರ್ ರುಟೀನ್ ಏನಿದೆ ಹಾಗೂ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನೇನಿದೆ ಮುಖಕ್ಕೆ ಏನೇನು ಹಚ್ತೀನಿ ನಾನು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನೇನಿದೆ ಅಂತ ತೋರಿಸ್ತೀನಿ ನಾನು ಇವತ್ತು. ಆ್ಯಂಡ್ ಸ್ಕಿನ್ನಿಗೆ ಏನೇನು ಹಚ್ಚಬೇಕು, ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಏನೇನು ಯೂಸ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಇದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೂ ನೀವು ಫಸ್ಟ್ ನೋಡ್ಬೋದು. ಓಕೆನಾ? ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಏನಿದೆ ಸ್ಕಿನ್ ಕೇರ್ ಅನ್ನೋವಂಥದ್ದು ಈಸ್ಟ್ ಐಟಮ್ಸ್ ನಾನು ಯೂಸ್ ಮಾಡ್ತೀನಿ. ಸೊ ಒನ್ ಬೈ ಒನ್ ತಿಳ್ಕೊತ ಹೋಗೋಣ ಏನೇನು ಯೂಸ್ ಮಾಡ್ತೀನಿ ಏನು ಅಂತ. ಓಕೆನಾ? ಸೊ ಫಸ್ಟ್ ನಾನು ಯೂಸ್ ಮಾಡೋವಂಥದ್ದು ಫೇಸ್ ವಾಶ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಸ್ನಾನ ಮಾಡ್ಕೊಬೇಕಾದ್ರೆ ಅಫ್ಕೋರ್ಸ್ ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀರಾ, ಅದಾದಮೇಲೂ ಕೂಡ ನೀವು ಫೇಸ್ ವಾಶ್ನ ಮಾಡಲೇಬೇಕಾಗುತ್ತೆ. ಸೊ ನಾನು ಯೂಸ್ ಮಾಡುವಂಥದ್ದು ಸಿಂಪಲ್ ಅವರ ಫೇಸ್ ವಾಶ್. ಇದು ರಿಫ್ರೆಶಿಂಗ್ ಫೇಶಿಯಲ್ ವಾಶ್. ಇದು ಸ್ಮೂತ್ ಆ್ಯಂಡ್ ಫ್ರೆಶ್ ಸ್ಕಿನ್ ಕೊಡುತ್ತೆ ಇದು ನಮಗೆ. ಲೈಕ್ ಇದು ಸ್ಮೆಲ್ ಆ್ಯಡೆಡ್ ಇರಲ್ಲ ಗೈಸ್. ಓಕೆನಾ? ಸ್ಮೆಲ್ ಆ್ಯಡೆಡ್ ಇರಲ್ಲ, ವಿತೌಟ್ ಸ್ಮೆಲ್ ಇರುತ್ತೆ. ಸೊ ಇವಾಗ ಜಾಸ್ತಿ ಪ್ರಿಫರ್ ಮಾಡ್ತಾ ಇರೋದು ಇದೇ ಫೇಸ್ ವಾಶ್ನೇ. ಆ್ಯಂಡ್ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅರೌಂಡ್ 1 ಇಯರ್ ಆಗೋಕ್ಕೆ ಬಂತು. ಸೊ ಇದು ನಾನು ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಆಫ್ಟರ್ ದಟ್ ಸ್ಕಿನ್ ವಾಶ್ ಆದಮೇಲೂ ಕೂಡ ನಾವೇನು ಮಾಡಬೇಕು, ಕ್ಲೆನ್ಸಿಂಗ್ನ ಮಾಡಬೇಕು. ಸೊ ನಾನು ಯೂಸ್ ಮಾಡೋವಂಥದ್ದು ಗಾರ್ನಿಯರ್ ಅವರ ಕ್ಲೆನ್ಸರ್ನ ಯೂಸ್ ಮಾಡಿ. ಅಫ್ಕೋರ್ಸ್ ಇವಾಗ ಎಲ್ಲ ಅಂದರೆ ನಾರ್ಮಲ್ ಎಲ್ಲರ ಹತ್ರನೂ ಗಾರ್ನಿಯರ್ ಅವ್ರದ್ದೇ ಇರುತ್ತೆ ಕ್ಲೆನ್ಸರ್. ನಾನು ಕೂಡ ಗಾರ್ನಿಯರ್ ಅವ್ರದ್ದೇ ಯೂಸ್ ಮಾಡೋದು. ವಿಟಮಿನ್ ಸಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಹಾಫ್ ಇದೆ ಅಷ್ಟೇ. ಸೊ ನಾವು ಫೇಸ್ ವಾಶ್ ಆದಮೇಲೂ ಕೂಡ ನಾವು ಕ್ಲೆನ್ಸಿಂಗ್ ಮಾಡಲೇಬೇಕಾಗುತ್ತೆ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಧೂಳಿದೆ, ಎಷ್ಟು ಡಸ್ಟ್ ಇರುತ್ತೆ ಫೇಸ್ ವಾಶ್ ಮಾಡಾದಮೇಲೂ ಕೂಡ ಅಂತ. ನಾವು ಕ್ಲೆನ್ಸಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ಸೊ ಇದನ್ನು ನಾನು ಕಾಟನ್ ವೈಪ್ಸಿಂದ ಯೂಸ್ ಮಾಡ್ತೀನಿ. ಆ್ಯಂಡ್ ಇಲ್ಲ ಅಂದರೆ ಟಿಶ್ಯೂಸಿಂದನೂ ನಾನು ವೈಪ್ ಮಾಡ್ಕೊತೀನಿ. ಓಕೆನಾ? ಸೊ ಅದಾದಮೇಲೆ ಮೇನ್ ಸ್ಕಿನ್ ಕೇರ್ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಟೋನರ್. ಓಕೆನಾ? ಟೋನರ್ ಬಂದಿದ್ದನ್ನು ಆರ್ಡಿನರಿ ಅವ್ರದ್ದು ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಇದು ಥರ್ಡ್ ಒಂದು ನಾನು ಚೇಂಜ್ ಮಾಡ್ತಾರೆ, ಶಿಫ್ಟ್ ಆಗಿದ್ದೀನಿ. ನಾನು ಫಸ್ಟ್ ಯೂಸ್ ಮಾಡ್ತಿದ್ದಿದ್ದು ನಾನು ಡಾಟ್ ಆ್ಯಂಡ್ ಕಿ ಅವ್ರದ್ದು ರೈಸಿಂದು ನಾನು ಯೂಸ್ನ ಮಾಡ್ತಾಯಿದ್ದೆ ಟೋನರ್ನ. ಆಫ್ಟರ್ ದಟ್ ಐ ಶಿಫ್ಟೆಡ್ ಫಾರ್ ಪ್ಲಮ್. ಓಕೆನಾ? ಪ್ಲಮ್ಮಿಂದ ನನಗೆ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ. ಡಾಟ್ ಆ್ಯಂಡ್ ಕಿ ಅವ್ರದ್ದು ಅಡ್ಜಸ್ಟ್ ಆಗಿತ್ತು ಟೋನರು. ಬಟ್ ಪ್ಲಮ್ಮಿಂದ ಏನಾಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಪಿಂಪಲ್ಸ್ ಜಾಸ್ತಿ ಆಗ್ತಾ ಹೋಯಿತು. ವೈಟಮಿನ್ ಸಿ ಅದನ್ನು ಕೂಡ ನಾನು ಲಾಸ್ಟಿಗೆ ತೋರಿಸ್ತೀನಿ ನಾನು ಎಷ್ಟೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ. ಲೈಕ್ 1 ಇಯರ್ ಆಯಿತು ನಾನು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿ. ಏನೇನು ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಏನು ಯೂಸ್ ಮಾಡಿದ್ದೀನಿ, ಎಷ್ಟು ಯೂಸ್ ಮಾಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ. ಓಕೆನಾ? ಲಾಸ್ಟ್ ತನಕನೂ ಸ್ಕಿಪ್ ಮಾಡ್ದಲೇ ನೋಡಿ. ಬಿಕಾಸ್ ಇವಾಗ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಇರೋರು ಸ್ಟೆಪ್ ಬೈ ಸ್ಟೆಪ್ ಗೊತ್ತಿರಲ್ಲ ಏನೇನು ಹಚ್ಕೋಬೇಕು ಏನೇನು ಅಂತ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಪ್ರತಿಯೊಂದೂ ಫಸ್ಟಿಂದ ಹಿಡಿದು ಏನೇನು ಹಚ್ಚಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಂಡ್ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆನಾ? ಸೊ ನಾನು ಯೂಸ್ ಮಾಡೋ ಟೋನರ್ ಬಂದ್ಬಿಟ್ಟು ದ ಆರ್ಡಿನರಿ. ನಾನು ಹೇಳ್ದಂಗೆ ಪ್ಲಮ್ಮಿಂದು ನನಗೆ ಸೂಟ್ ಆಗಲಿಲ್ಲ, ನಾನು ಪ್ಯಾಚ್ ಟೆಸ್ಟ್ ಮಾಡಲೇ ಇಲ್ಲ. ಸೊ ಹಂಗೆ ಡೈರೆಕ್ಟ್ ಫೇಸಿಗೆ ಅಪ್ಲೈ ಮಾಡಿದೆ. ನಾನು ಅದು ಫುಲ್ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅನ್ನೋದು ಮಿಸ್ಟೇಕ್ ಕೂಡ ಮಾಡಿದೆ. ಅದೇನು ಅಂತ ನಾನು ಹೇಳ್ತೀನಿ ಹೋಗ್ತಾ ವಿಡಿಯೋದಲ್ಲಿ. ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮಾರ್ಕ್ಸ್ ಮಾತ್ರ ತುಂಬಾ ಉಳ್ಕೊಂಡ್ಬಿಡ್ತು. ನವ್ ಆಲ್ಸೋ ಯು ಕ್ಯಾನ್ ಸಿ ಹಿಯರ್ ಇದೆಲ್ಲ ಆ ಪ್ಲಮ್ ಟೋನರ್ ಏನಿರ್ತದೆ ಆದರೆ ಒಬ್ರೊಬ್ರಿಗೆ ಸೂಟ್ ಆಗುತ್ತೆ, ಒಬ್ರೊಬ್ರಿಗೆ ಸೂಟ್ ಆಗೋಲ್ಲ. ಆಫ್ಕೋರ್ಸ್ ಅದು ನಮ್ಮ ತಪ್ಪಿರುತ್ತೆ, ಯಾಕಂದರೆ ನಾವು ಪ್ಯಾಚ್ ಟೆಸ್ಟ್ ಮಾಡಿನೇ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ನಾನು ಅದು ಮಾಡಲಿಲ್ಲ, ನನಗೆ ಸೂಟ್ ಆಗಲಿಲ್ಲ ಅದು. ಸೊ ನಾನು ಅಲ್ಲಿಗೆ ಡ್ರಾಪ್ಔಟ್ ಮಾಡಿದೆ ಅದನ್ನು. ಇನ್ನೂ ಸ್ವಲ್ಪ ಇತ್ತು ಯೂಸ್ ಮಾಡೋದು. ಬಟ್ ಪಿಂಪಲ್ಸ್ ಆಗ್ತಿರೋದು ನೋಡ್ಬಿಟ್ಟು ನನಗೆ ಭಯ ಆಯಿತು. ಅದಕ್ಕೋಸ್ಕರ ನಾನು ಅದನ್ನು ಡ್ರಾಪ್ ಮಾಡಿದೆ.
ಸೊ ಅಲ್ಲಿಂದ ನಾನು ಯೂಸ್ ಮಾಡ್ತಾ ಇರೋದು ದ ಆರ್ಡಿನರಿ ಅವ್ರದ್ದು. ಇದು ಫಸ್ಟ್ ಬಾಟಲ್ ನಂದು ಖಾಲಿ ಆಗಿದೆ. ನಮಗೇನಿಲ್ಲ ಅಂದರೂ ಇದು ಒಬ್ಬರು ಯೂಸ್ ಮಾಡ್ತೀರಾ ನೀವು ಟೋನರ್ ಅಂತ ಅಂದರೆ ಅರೌಂಡ್ 4 ಮಂತ್ಸ್ ಬರುತ್ತೆ. ನೀವು ಡೇನೂ ಮಾಡ್ತೀರಾ ನೈಟು ಮಾಡ್ತೀರಾ ಅಂದರೆ 4 ಮಂತ್ಸ್ ಬರುತ್ತೆ ನಿಮಗೆ ಈ ಟೋನರ್. ಓಕೆನಾ, ನೀವು ಇದನ್ನು ಕಾಟನ್ ಮುಖಾಂತರೂ ಕೂಡ ಫೇಸ್ಗೆ ಟ್ಯಾಪ್ ಮಾಡ್ಕೋಬೋದು, ಅಥವಾ ನೀವು ಹ್ಯಾಂಡ್ಸಿಗೆ ಡೈರೆಕ್ಟ್ ಹಾಕ್ಕೊಂಡು ಟ್ಯಾಪ್ ಮಾಡ್ಕೋಬೋದು. ಮೋಸ್ಟ್ ಇಂಪಾರ್ಟೆಂಟ್ ಜ್ಞಾಪಕ ಹ್ಯಾಂಡ್ಸ್ ನಮ್ಮದು ವಾಶ್ ಆಗಿರಬೇಕು ಬಿಫೋರ್ ಅಪ್ಲೈಯಿಂಗ್ ಅವರ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಟು ಅವರ್ ಫೇಸ್. ಓಕೆನಾ, ಆ್ಯಂಡ್ ಟೋನರ್ ಆದಮೇಲೆ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ ಬಂದು ಸೆರಮ್ನ ಯೂಸ್ ಮಾಡ್ತೀನಿ. ಓಕೆನಾ, ಸೆರಮ್ ಯೂಸ್ ಮಾಡ್ತೀನಿ ಪ್ಲಮ್ ಅವ್ರದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಬ್ರ್ಯಾಂಡಲ್ಲಿ ಒಂದು ಪ್ರಾಡಕ್ಟ್ ನಮಗೆ ಅಡ್ಜಸ್ಟ್ ಆಗಲಿಲ್ಲ, ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಎಲ್ಲ ಪ್ರಾಡಕ್ಟು ಹಂಗೆ ಆಗುತ್ತೆ ಅಂತ ಏನಿಲ್ಲ ಅಲ್ವಾ. ಸೊ ಆದರೆ ಕೆಲವೊಂದು ಡಿಪೆಂಡ್ಸ್ ಆಗುತ್ತೆ, ಯಾಕಂದರೆ ಟೋನರ್ ನಾವು ಯೂಸ್ ಮಾಡೋದು ಪೋರ್ಸ್ ಏನಿರುತ್ತಲ್ಲ ಫೇಸಲ್ಲಿ, ಲೈಕ್ ಸೊ ಕೆಲವರಿಗೆ ಸ್ವಲ್ಪ ಈ ರೀತಿ ಚುಕ್ಕೆ ಥರ ಎಲ್ಲ ಇರುತ್ತಲ್ಲ, ಸೊ ಅದು ಪೋರ್ಸ್ ಅಂತ ಓಪನ್ ಪೋರ್ಸ್ ಏನಿರುತ್ತಲ್ಲ ಅದನ್ನು ಕ್ಲೋಸ್ ಮಾಡಬೇಕು ಅಂತ ನಾವು ಯೂಸ್ ಮಾಡೋದಕ್ಕೆ ಟೋನರ್ನ ಯೂಸ್ ಮಾಡೋದು. ಓಕೆನಾ, ಸೊ ಹಾಗಾಗಿ ಆ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಒಂದು ಬ್ರ್ಯಾಂಡಿಂದ ಒಂದು ಸಲ ಅದು ಆಗಲಿಲ್ಲ, ಒಂದು ಪ್ರಾಡಕ್ಟ್ ಮಾತ್ರ ಅಂತಂದರೆ ಎಲ್ಲ ಪ್ರಾಡಕ್ಟು ಹಾಗೆ ಆಗುತ್ತೆ ಅಂತ ಏನಿಲ್ಲ. ಸೊ ನಾನು ಯೂಸ್ ಮಾಡುವಂಥದ್ದು ಸೆರಮ್. ಟೋನರ್ ಆದಮೇಲೆ ಸೆರಮ್ನ ಯೂಸ್ ಮಾಡ್ತೀನಿ. ಟೋನರ್ ಬಂದುಬಿಟ್ಟು ದ ಆರ್ಡಿನರಿ. ಓಕೆನಾ, ಸೊ ಪ್ಲಮ್ ಅವರ ಸೆರಮ್ ಯೂಸ್ ಮಾಡ್ತೀನಿ. ಡೇ ರುಟೀನ್ ಇದು ಇನ್ಕ್ಲೂಡ್ ಆಗ್ತಾ ಇರೋದು. ಓಕೆನಾ, ಡೇ ರುಟೀನ್ ನಾನು ಹೇಳ್ತಿರೋದು ಸ್ಕಿನ್ ಕೇರ್. ನಾನು ಹೊರಗಡೆ ಹೋಗೋದಿದ್ರು ಅಫ್ಕೋರ್ಸ್ ನಾನು ಇಷ್ಟೇ ನಾನು ಯೂಸ್ ಮಾಡೋದು. ಏನೂ ಕೂಡ ಮೇಕಪ್ ಐ ಆಮ್ ನಾಟ್ ಎನ್ ಲೈಕ್ ಮೇಕಪ್ ಗರ್ಲ್, ಡೈಲಿ ಮೇಕಪ್ ಇರಬೇಕು, ಡೈಲಿ ಲಿಪ್ಸ್ಟಿಕ್ ಇರಬೇಕು ಅನ್ನೋನು. ಓಕೆನಾ, ನಾನು ಇಷ್ಟೇ ಯೂಸ್ ಮಾಡಿ ಸ್ಕಿನ್ ಕೇರ್ ಏನೆಲ್ಲ ತೋರಿಸ್ತಿದ್ದೀನಲ್ಲ ನಾನು ಇಷ್ಟೇ ನಾನು ಡೈಲಿ ಯೂಸ್ ಮಾಡೋದು. ಸೊ ನಾನು ಬಂದುಬಿಟ್ಟು ಪ್ಲಮ್ ಅವ್ರದ್ದು ವೈಟಮಿನ್ ಸಿ ಸೆರಮ್ನ ಯೂಸ್ ಮಾಡ್ತೀನಿ. ಇದು 15% ವೈಟಮಿನ್ ಸಿ ಆಗಿರುತ್ತೆ. ಇದು ಗ್ಲೋ ಬೂಸ್ಟ್ನ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ. ಸೊ ಅಪ್ಲೈ ಮಾಡಿ ಟ್ಯಾಪ್ ಮಾಡ್ಕೊಂಡಾಗಿದ್ಮೇಲೆ ನಿಮಗೆ ಗ್ಲೋನೆಸ್ ಕೊಡುತ್ತೆ ನಿಮ್ಮ ಫೇಸಲ್ಲಿ. ಸೊ ಆಫ್ಟರ್ ದಿಸ್ ಅದಾದಮೇಲೆ ನಾನು ಏನು ಯೂಸ್ ಮಾಡ್ತೀನಿ ಅಂತ ಅಂದರೆ ಅಂಡರ್ ಐ ಕ್ರೀಮ್. ಹಾಗೇನಾ, ಯಾರ್ಯಾರ್ದೆಲ್ಲ ಡಾರ್ಕ್ನೆಸ್ ಇರುತ್ತಲ್ಲ ಅಂಡರ್ ಐ, ಸೊ ಅದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನನಗೂ ತುಂಬಾ ಡಾರ್ಕ್ನೆಸ್ ಇತ್ತು ಅಂಡರ್ ಐ. ನಾನು ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇದು ರೆಡ್ಯೂಸ್ ಆಗಿದೆ. ಆ್ಯಂಡ್ ಇವಾಗ ಅಷ್ಟೊಂದಿಲ್ಲ, ಲೈಕ್ ಇಲ್ಲೊಂದು ಲೈನ್ ಹೋಗಿದೆ, ಸೊ ಅದು ಹಂಗೆ ಕಾಣಿಸ್ತಿದೆ ನಿಮಗೆ ವಿಡಿಯೋದಲ್ಲಿ. ಬಟ್ ನನಗೆ ಅಂಡರ್ ಐ ಡಾರ್ಕ್ನೆಸ್ ಇಲ್ಲ. ಮುಂಚೆನೂ ಮೇಲ್ಗಡೆನೂ ಕೂಡ ತುಂಬಾ ಡಾರ್ಕ್ನೆಸ್ ಇತ್ತು ನನಗೆ. ಬಟ್ ಇವಾಗ ತುಂಬ ಅಂದರೆ ತುಂಬ ರೆಡ್ಯೂಸ್ ಆಗಿದೆ. ನಾನು ಡಾಟ್ ಆ್ಯಂಡ್ ಕಿ ಅವ್ರದ್ದು ವೈಟಮಿನ್ ಸಿ ಇದನ್ನು ಕೂಡ C+E. ಓಕೆನಾ, ಈ ಒಂದು ಏನು ಅಂಡರ್ ಐ ಕ್ರೀಮ್ನ ನಾನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಆಫ್ಟರ್ ದಟ್ ನಾನು ಯೂಸ್ ಮಾಡೋದು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ಡಾಟ್ ಆ್ಯಂಡ್ ಕಿ ಅವ್ರದ್ದೇನೆ ಇದನ್ನು ಅಗೇನ್. ಇದು ನೋಡ್ತಾ ಇರ್ಬೋದು, ಪ್ಯಾಕೇಜ್ ಎಷ್ಟು ಕ್ಯೂಟ್ ಇದೆ ಅಲ್ವಾ, ಹ್ಯಾಟ್ ಟೈಪ್ ಇದೆ. ಸೊ ಈ ಮಾಯಿಶ್ಚರೈಸರ್ನ ನಾನು ಯೂಸ್ ಮಾಡ್ತೀನಿ. ಅಗೇನ್ ಇದು ವೈಟಮಿನ್ C+E. ಓಕೆನಾ, ಆ್ಯಂಡ್ ಆಫ್ಟರ್ ದಟ್ ನಾನು ಏನು ಯೂಸ್ ಮಾಡ್ತೀನಿ ಅಂತ ಅಂದರೆ ಡೇ ಕ್ರೀಮ್ನ ಯೂಸ್ ಮಾಡಬೇಕು. ಓಕೆನಾ, ನಾನು ಸ್ಟಾರ್ಟಿಂಗ್ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದಾಗ ನಾನು ಡೇ ಕ್ರೀಮ್ ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಬರ್ತಾ ನಾನು ಡೇ ಕ್ರೀಮ್ನ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತಂದರೆ ಲಾರಿಯಲ್ ಪ್ಯಾರಿಸ್. ಕ್ಯಾನ್ ಸಿ ಹಿಯರ್ ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಡೇ ಕ್ರೀಮ್ನ ಯೂಸ್ ಮಾಡ್ತೀನಿ. ಇದು ವಿತ್ SPF 17. ಓಕೆನಾ, ಸನ್ ಪ್ರೊಟೆಕ್ಷನ್ ಇದೆ 17 ತನಕನೂ ಕೂಡ. ಇಟ್ ಸ್ಮೆಲ್ಸ್ ಗುಡ್. ಈ ಟೆಕ್ಸ್ಚರಲ್ಲಿರುತ್ತೆ, ಸ್ವಲ್ಪ ತಿಕ್ಕಿನೆಸ್ ಇರುತ್ತೆ. ವೈಟ್ನಿಂಗ್ ಕ್ರೀಮ್ ಇದು. ಓಕೆನಾ, ವೈಟ್ನಿಂಗ್ ಕ್ರೀಮ್ ಯು ಕ್ಯಾನ್ ಸಿ ಹಿಯರ್. ಓಕೆ, ಸೊ ಈ ಒಂದು ಡೇ ಕ್ರೀಮ್ನ ಯೂಸ್ ಮಾಡ್ತೀನಿ. ಆಫ್ಕೋರ್ಸ್ ಡೇ ಕ್ರೀಮ್ ಆದಮೇಲೆ ಏನು ಯೂಸ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ ಸನ್ಸ್ಕ್ರೀನ್ ಅಲ್ವಾ. ಡೇ ಕ್ರೀಮ್ ಎಲ್ಲ ಯೂಸ್ ಮಾಡಿ ಆಗಿದ್ಮೇಲೆ ನಾನು ಹಚ್ಚುವಂಥದ್ದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಇದು ಅಕ್ವಾಲಾಜಿಕಾ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. 50+ SPF ಇದೆ. ನಾನು ಇದು ಐ ಥಿಂಕ್ ಮುಂಚೆ ಎಲ್ಲ ಸ್ವಲ್ಪ ಕಮ್ಮಿ ತರಿಸ್ತಾ ಇದ್ದೆ. ಇವಾಗ ನನ್ನ ಅಪ್ಪಾಜಿನೂ ಕೂಡ ಹ್ಯಾಡ್ ಮಾಡ್ಕೊಂಡಿದ್ದಾರೆ ಅವರ ಸ್ಕಿನ್ ಕೇರಲ್ಲಿ. ಸೊ ಹಾಗಾಗಿ ಸ್ವಲ್ಪ ದೊಡ್ಡದೇ ತರಿಸ್ತೀನಿ ನಾನು. ಇದು ಚೆನ್ನಾಗಿದೆ ಗೈಸ್. ಲೈಕ್ ಸ್ಟಿಕ್ಕಿ ಇರಲ್ಲ, ನಾನ್ ಸ್ಟಿಕ್ಕಿ ಇದೆ. ವೈಟ್ನಿಂಗ್ ಕೊಡುತ್ತೆ, ಗ್ಲೋನೆಸ್ ಕೊಡುತ್ತೆ ಇದು. ಆ್ಯಂಡ್ ಇಟ್ ಪ್ರೊಟೆಕ್ಟ್ ಸನ್ ಫ್ರಮ್ ಅರೌಂಡ್ 8 hours ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ನಾವು 6 hours ಒನ್ಸ್ ನಾವು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾನೆ ಇರಬೇಕು ನಮ್ಮ ಸ್ಕಿನ್ನಿಗೆ, ಫೇಸಿಗೆ ಆಗಿರ್ಬೋದು. ನೆಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹ್ಯಾಂಡ್ಸಿಗೂ ಕೂಡ ಅಂದರೆ
ಹ್ಯಾಂಡ್ಸಿಗೆ ಕೂಡ ಇದನ್ನೇ ಹಚ್ಬೋದು, ಅಥವಾ ನೀವು ಬೇರೆ ಪ್ರಿಫರ್ ಮಾಡ್ತೀರಾ ಅಂತಂದರೆ ಬೇರೆದನ್ನು ಕೂಡ ಹಚ್ಬೋದು. ಅಫ್ಕೋರ್ಸ್ ಫಸ್ಟ್ ಪ್ಯಾಚ್ ಟೆಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ಸೊ ನಾನು ಯೂಸ್ ಮಾಡೋವಂಥದ್ದು ಸನ್ಸ್ಕ್ರೀನ್ ಬಂದು ಅಕ್ವಾಲಾಜಿಕಾ ಅವ್ರದ್ದು, ಓಕೆನಾ. ಸೊ ಇದೆಲ್ಲ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಮನೇಲಿದ್ದಾಗಲೂ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮೇಕಪ್ ಮಾಡ್ಕೊಳ್ತೀರಾ ನೀವು ಅಂತ ಅಂದರೆ ನೀವು ಫಸ್ಟ್ ಟೋನರ್ನ ಯೂಸ್ ಮಾಡ್ಕೊಂಡು ಅದಾದಮೇಲೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ, ಆಮೇಲೆ ನಿಮ್ದೇನಿರುತ್ತಲ್ಲ ಮೇಕಪ್ಪಿಂದು ಐಟಮ್ಸ್ ಎಲ್ಲ ಅದನ್ನು ಯೂಸ್ ಮಾಡ್ಬೋದು. ನಾನು ಯಾವಾಗಲಾದ್ರೂ ಹಚ್ಚೋಕ್ಕೆ ಬೇಕಾಗುತ್ತೆ ಅಂದರೆ ಫಂಕ್ಷನ್ಸ್ ಇದ್ದಾಗ ಅಂತ ಹೇಳಿ ನಾನು ತೊಗೊಂಡಿರೋದು ಲ್ಯಾಕ್ಮಿ ಅವ್ರದ್ದು ಮೇಕಪ್ ಪ್ಲಸ್ ಸ್ಕಿನ್ ಕೇರು. ಇದು ಶೇಡ್ ಬಂದುಬಿಟ್ಟು ನನ್ನ ಶೇಡು 8260 ನ್ಯೂಟ್ರಲ್ ಹನಿ ಅವ್ರದ್ದು, ನಾನು ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ತಾ ಇರೋದು, ನೋಡ್ತಾ ಇರ್ಬೋದು 8260 ನ್ಯೂಟ್ರಲ್ ಹನಿ, ಓಕೆನಾ. ಅಂದರೆ ರೆಗ್ಯುಲರಾಗಿ ನಾನು ಏನು ಯೂಸ್ ಮಾಡಲ್ಲ, ಯಾವಾಗಲಾದರೂ ಒಂದ್ಸಲ ಲೈಕ್ ಒನ್ಸ್ ಎ ವೈಲ್ ಯೂಸ್ ಮಾಡ್ತೀನಿ. ಇಫ್ ಐ ಹ್ಯಾವ್ ಎನಿ ಫಂಕ್ಷನ್ಸ್ ಅಂದಾಗ ಮಾತ್ರ ನಾನು ಯೂಸ್ ಮಾಡ್ತೀನಿ. ಫೌಂಡೇಶನ್ ಆಗಿರ್ಬೋದು, ಲೈಕ್ ಮೇಕಪ್ ಐಟಮ್ಸ್, ಓಕೆನಾ. ಸೊ ಇದು ನಾವು ಯಾವಾಗ ಹಚ್ಚಬೇಕು ಅಂತ ಅಂದರೆ ಅಂದರೆ ಡೈಲಿ ಹಚ್ಚೋರು ಸ್ಕಿನ್ ಕೇರು ಮಾಡ್ಕೋಬೇಕು ಪ್ಲಸ್ ಇದನ್ನು ಮಾಡ್ಕೋಬೇಕು. ಅಂದರೆ ಸ್ಟಾರ್ಟಿಂಗ್ ಟೋನರ್ ಹಚ್ಚಿ ಅದಾದಮೇಲೆ ಸನ್ಸ್ಕ್ರೀನ್ ಹಚ್ಚಾಗಿ ನಂತರ ನೀವು ಇದನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಆಫ್ಟರ್ ಸನ್ಸ್ಕ್ರೀನ್ ವಿ ಕ್ಯಾನ್ ಅಪ್ಲೈ ಫೌಂಡೇಶನ್, ಓಕೆನಾ. ಸೊ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡೋದು ಲ್ಯಾಕ್ಮಿ ಅವರು, ಅಗೇನ್ ಲ್ಯಾಕ್ಮಿ ಅವ್ರದ್ದೇ ಕಾಂಪ್ಯಾಕ್ಟ್ನ ಯೂಸ್ ಮಾಡೋದು. ಇದು ಶೇಡ್ ಗೊತ್ತಿಲ್ಲ, ಅಂದರೆ ನಾನು ಡೈರೆಕ್ಟ್ ಹೋಗಿ ಪರ್ಚೇಸ್ ಮಾಡಿದ್ದು ನನ್ನ ಸ್ಕಿನ್ ಟೋನಿಗೆ ಕರೆಕ್ಟು ಮ್ಯಾಚ್ ಆಗೋಂಥದ್ದನ್ನ ನಾನು ತೊಗೊಬಂದಿದ್ದೀನಿ. ಬಿಕಾಸ್ ಫಸ್ಟ್ ಟೈಮ್ ಏನೆಲ್ಲ ತೊಗೊಳ್ತೀರ ಅದನ್ನೆಲ್ಲ ಹೋಗಿ ಸ್ಟೋರಲ್ಲೇ ಹೋಗಿ ತೊಗೊಳ್ಳಿ, ಬಿಕಾಸ್ ನಮಗೆ ಗೊತ್ತಾಗಲ್ಲ ಯಾವ್ದು ವರ್ಕ್ ಆಗುತ್ತೆ ನಮ್ಮ ಸ್ಕಿನ್ನಿಗೆ ಅಂತ. ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಯೂಸ್ ಮಾಡೋದ್ರಿಂದ ಇದು ಏನು ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ನ ನಾನು ಡೈರೆಕ್ಟು ಸ್ಟೋರಿಗೆ ಹೋಗಿ ನಾನು ಪರ್ಚೇಸ್ ಮಾಡಿರೋದು. ಆ್ಯಂಡ್ ನೈಟ್ ಸ್ಕಿನ್ ಕೇರಿಗೆ ಏನೆಲ್ಲ ನಾನು ಇನ್ಕ್ಲೂಡ್ ಮಾಡ್ತೀನಿ ಅಂತ ಅಂದರೆ ಫಸ್ಟ್ ಆಫ್ಕೋರ್ಸ್ ಕ್ಲೆನ್ಸಿಂಗ್ ಆಗುತ್ತೆ, ಫೇಸ್ ವಾಶ್ ಆಗುತ್ತೆ, ಟೋನರ್ ಹಚ್ತೀನಿ. ನೈಟ್ ಸ್ಕಿನ್ ಕೇರಿಗೂ ಟೋನರ್ ಸೇಮ್ ಟೋನರೇ ಹಚ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ ಅಪ್ಪ ಅಂತಂದರೆ ಸೆರಮ್ನ ಚೇಂಜ್ ಮಾಡ್ತೀನಿ. ನಾನು ಪ್ಲಮ್ ಅವ್ರದ್ದು ಹಚ್ಚಲ್ಲ, ನೈಟು ಡರ್ಮಕೋ ಅವ್ರದ್ದು ಆ್ಯಕ್ನೆ ಮಾರ್ಕ್ಸ್ ರೆಡ್ಯೂಸಿಂದು ನಾನು ಸೆರಮ್ನ ಯೂಸ್ ಮಾಡ್ತೀನಿ, ಓಕೆನಾ. ಸೊ ಈ ಸೆರಮ್ ಯೂಸ್ ಆಗಿದ್ಮೇಲೆ ಈ ಸೆರಮ್ ಏನು ಲೈಕ್ ಐ ಸೆಡ್ ನೋ, ಈಗ ಮಾರ್ಕ್ಸ್ ಆಗಿತ್ತು ನನಗೆ ಇಲ್ಲೆಲ್ಲ ಇನ್ನೂ ಇದೆ ಗೈಸ್, ಸೀರಿಯಸ್ಲಿ ಇನ್ನೂ ಇದೆ. ಅಂದರೆ ಸ್ವಲ್ಪ ಸ್ವಲ್ಪ ಇದೆ, ಇಲ್ಲಿ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಿದೆ ನಿಮಗೆ ಕ್ಯಾಮ್ರಾದಲ್ಲಿ. ಈ ಆ್ಯಕ್ನೆ ಮಾರ್ಕ್ಸ್ ಏನಿದಾನಲ್ಲ, ಈ ಆ್ಯಕ್ನೆ ಮಾರ್ಕ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಡರ್ಮಕೋ ಅವ್ರದ್ದು ಏನು ನಯಾಸಿನಮೈಡ್ ಫೇಸ್ ಸೆರಮ್, ಓಕೆನಾ. ಸೊ ಇದರಲ್ಲಿ 10% ನಯಾಸಿನಮೈಡ್ ಆ್ಯಡ್ ಆಗಿದೆ, ಪ್ಲಸ್ ಜಿಂಕ್ ಆ್ಯಡ್ ಆಗಿದೆ. ಡೇನೂ ಕೂಡ ಹಚ್ಬೋದು, ನೈಟು ಕೂಡ ಅಪ್ಲೈ ಮಾಡ್ಬೋದು. ಸೆರಮ್ ಹಚ್ಚಾಗಿ ಮೇಲೆ ನಾನು ಅಂಡರ್ ಐ ಕ್ರೀಮ್ನ ಹಚ್ತೀನಿ. ಅದಾದಮೇಲೆ ನಾನು ಬಯೋ ಆಯಿಲ್ನ ಯೂಸ್ ಮಾಡ್ತೀನಿ. ಇದು ಸ್ಟ್ರೆಚ್ ಮಾರ್ಕ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ನಮಗೆ ಯೂಸ್ ಆಗುತ್ತೆ ಬಯೋ ಆಯಿಲ್. ಇದು ಸ್ಮೆಲ್ ಕೂಡ ಇಟ್ಸ್ ವೆರಿ ಬ್ಯೂಟಿಫುಲ್ ಸ್ಮೆಲ್ ಗೈಸ್, ನಿಜವಾಗ್ಲಿ ಸಖತ್ತಾಗಿದೆ ಸ್ಮೆಲ್ ಮಾತ್ರ. ಇದು ನಮ್ಮ ಸ್ಟ್ರೆಚ್ ಮಾರ್ಕ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದಾದಮೇಲೆ ನಾನು ಲಾಸ್ಟಿಗೆ ಏನು ಯೂಸ್ ಮಾಡ್ತೀನಿ ಅಂತ ಅಂದರೆ ಅಗೇನ್ ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಡೇ ಕ್ರೀಮ್, ಓಕೆನಾ. ನೈಟ್ ಕ್ರೀಮ್ ಬೇರೆ ಇರುತ್ತೆ, ಡೇ ಕ್ರೀಮ್ ಬೇರೆ ಇರುತ್ತೆ, ನೋಡ್ತಾ ಇರ್ಬೋದು. ಇದು ಡೇ ಕ್ರೀಮ್ SPF 17 ಇನ್ಕ್ಲೂಡ್ ಆಗಿರುತ್ತೆ. ಇದು ಇಲ್ಲೇ ಕೊಟ್ಟಿರ್ತಾರೆ, ನೈಟ್ ಕ್ರೀಮ್ ಅಂತ ಮೆನ್ಷನ್ ಮಾಡಿರ್ತಾರೆ. ಕ್ರೀಮ್ ವಿಚ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ನೈಟ್, ಓಕೆನಾ. ಸೊ ಈ ನೈಟ್ ಕ್ರೀಮ್ನ ಬಯೋ ಆಯಿಲ್ ಆಗಿ ಮೇಲೆ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಸೊ ಇಷ್ಟು ನನ್ನ ಸ್ಕಿನ್ ಕೇರ್ ರುಟೀನ್ ಆದರೆ ನಾನು ಲಾಸ್ಟಿಗೆ ಅಫ್ಕೋರ್ಸ್ ಮಾರ್ನಿಂಗ್ ಆದ್ರೂ ಅಷ್ಟೇ, ಈವ್ನಿಂಗ್ ಆದ್ರೂ ಅಷ್ಟೇ ನಾನು ವ್ಯಾಸ್ಲಿನ್ ಹಚ್ತೀನಿ ಲಿಪ್ಸಿಗೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ವಿಲ್ ಗಿವ್ ವೆರಿ ಗುಡ್ ರಿಸಲ್ಟ್ ಅಂತಲೇ ಅನ್ಬೋದು. ನನ್ನ ಲಿಪ್ಸ್ ಬ್ರೌನ್ ಕಲರ್ ಇತ್ತು, ಸೊ ಅದೆಲ್ಲ ರೆಡ್ಯೂಸ್ ಮಾಡಿದೆ. ನಾವು ಇಟ್ ವಿಲ್ ಲುಕ್ ಲೈಕ್ ಪಿಂಕಿಶ್, ಓಕೆನಾ. ತಿರ್ಗಾ ಅಂದರೆ ನಿಮ್ಮ ಲಿಪ್ ಕಲರ್ಸ್ ನ್ಯಾಚುರಲಾಗಿ ಹೇಗಿರುತ್ತಲ್ಲ, ಸೊ ಆ ರೀತಿಗೆ ಟರ್ನ್ ಆನ್ ಮಾಡುತ್ತೆ ಇದು ವ್ಯಾಸ್ಲಿನ್. ನಾನು ಸ್ವಲ್ಪ ದೊಡ್ಡದಿತ್ತು, ಖಾಲಿಯಾಗಿ ಇದು ಸೆಕೆಂಡ್ ಅಂದರೆ ಸ್ಟಾರ್ಟಿಂಗ್ ಯೂಸ್ ಮಾಡ್ತಿದ್ದು ಪೂರ ದೊಡ್ಡದಿತ್ತು ಗೈಸ್. ಸೊ ಇವಾಗ ಆನ್ಲೈನಲ್ಲಿ ಚೆಕ್ ಮಾಡಿದೆ, ಬಟ್ ಇರಲಿಲ್ಲ, ಔಟ್ ಆಫ್ ಸ್ಟಾಕ್ ಅಂತ ಬಂತು. ಸೊ ಸ್ಮಾಲ್ ಪ್ರಿಫರ್ ಮಾಡಿದ್ದೀನಿ. ಸ್ಟಾಕ್ ಇನ್ ಆದಾಗ ಮತ್ತೆ ಡಂಪ್ ಮಾಡ್ಕೋಬೇಕು. ಇಷ್ಟು ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಆ್ಯಂಡ್ ಡೇ ಆ್ಯಂಡ್ ನೈಟ್ ಎರಡೂ ಕೂಡ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದು. ಮತ್ತು ನಾನು ಬಾಡಿ ಲೋಷನಿಗೆ ಅಂತ ಯೂಸ್ ಮಾಡೋದು ಬಾಡಿ ಬಟರ್ನ ಯೂಸ್ ಮಾಡ್ತೀನಿ, ಪ್ಲಮ್ ಅವ್ರದ್ದು. ಅಗೇನ್ ಪ್ಲಮ್ ಅವ್ರದ್ದು ಗೈಸ್,
ನಿಜ ಹೇಳ್ತೀನಲ್ಲ, ಒಂದು ಪ್ರಾಡಕ್ಟ್ ಏನಾದರೂ ಒಂದು ಮಿಸ್ಟೇಕ್ ಆಯಿತು ಅಂದರೆ ಎಲ್ಲ ಪ್ರಾಡಕ್ಟು ಅದೇ ಆಗಿರಲ್ಲ. ಓಕೆ, ಇದು ವೆನಿಲಾ ವೈಬ್ಸ್ ಫ್ಲೇವರ್. ವೆನಿಲಾ ಚಾಕ್ಲೇಟ್ ತಿಂದಂಗೆ ಆಗುತ್ತೆ ಗೈಸ್. ವೆನಿಲಾ ಐಸ್ ಕ್ರೀಮ್ ತಿಂತೀವಲ್ಲ, ಸೊ ಸೇಮ್ ಟು ಸೇಮ್ ಸ್ಮೆಲ್ ಬರುತ್ತೆ. ಸಖತ್ತಾಗಿದೆ, ಮಾತ್ರ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ ಇದು. ಸೊ ನಾನಿದು ಬಾಡಿ ಬಟರ್ನ ಯೂಸ್ ಮಾಡ್ತೀನಿ. ನನ್ನ ಲಿಪ್ಸಿಗೆ ಅಂದರೆ ಔಟ್ಸೈಡ್ ಹೋಗಬೇಕು ಅಂದರೆ ನಾನು ಪ್ರಿಫರ್ ಮಾಡೋದು ಪ್ಲಮ್ ಅವ್ರದ್ದು ಪ್ಲಮ್ ಲಿಪ್ ಬಾಮ್ನ ಪ್ರಿಫರ್ ಮಾಡ್ತೀನಿ. ಕ್ಯಾಂಡಿ ಮೆಲ್ಟ್ ಅಂತ, ಮುಂಚೆ ರೆಡ್ ವೆಲ್ವೆಟ್ ಯೂಸ್ ಮಾಡ್ತಾಯಿದ್ದೆ, ಇವಾಗ ಕ್ಯಾಂಡಿ ಮೆಲ್ಟ್ ಯೂಸ್ ಮಾಡ್ತಿದ್ದೀನಿ. ಇದು ಚಿಂಗಮ್ ಥರ ಸ್ಮೆಲ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಇಟ್ ವಿಲ್ ಗಿವ್ ಲೈಕ್ ಪ್ಲಮ್ಮಿನೆಸ್ ಫಾರ್ ಅವರ್ ಲಿಪ್ಸ್. ಸೊ ಈ ರೀತಿ ಅಂದರೆ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಈ ಲಿಪ್ ಬಾಮ್ ಒಂದು ಯೂಸ್ ಮಾಡ್ತೀನಿ. ಆ್ಯಂಡ್ ಅನದರ್ ಕೂಡ ಇದೆ, ಡಾಟ್ ಆ್ಯಂಡ್ ಕಿ ಅವ್ರದ್ದು ಇದೆ. ಬಟ್ ಇದು ನನ್ನ ಅಂದರೆ ಜಾಸ್ತಿ ರೆಡ್ನೆಸ್ ಇದೆ ಗೈಸ್, ಅಂದರೆ ಪಿಂಕಿಶ್, ತುಂಬ ಪಿಂಕಿಶ್ ಕಾಣುತ್ತೆ, ಡಾರ್ಕ್ ಪಿಂಕ್ ಕಾಣುತ್ತೆ, ನೋಡ್ತಾ ಇರ್ಬೋದು. ಇಷ್ಟು ಪಿಂಕ್ ಇದ್ದರೆ ಡೈಲಿ ಯೂಸ್ ಮಾಡೋರಿಗೆ ಅದು ಅಡ್ಜಸ್ಟ್ ಆಗೋದಿಲ್ಲ. ಯು ಕ್ಯಾನ್ ಸಿ ಇಷ್ಟು ಪಿಂಕ್ ಇದೆ. ಲಿಪ್ಸಿಗೆ ಹಚ್ಚೋದ್ರೂ ಕೂಡ ಇಷ್ಟೇ ಕಾಣುತ್ತೆ, ಬಟ್ ಯಾವಾಗಲಾದರೂ ಅಕೇಶ್ನಲಿ ನಾವು ಹಚ್ಚೋದಕ್ಕೆ ಚೆನ್ನಾಗಿದೆ. ಓಕೆ, ಇದು ಒಂದು ಕಲೆಕ್ಷನ್ ಇದೆ. ಆ್ಯಂಡ್ ಇವಾಗ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಾನು ಗ್ಲಾಸ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಮಾರ್ಸ್ ಅವ್ರದ್ದು. ಇದು ಶೇಡ್ ಬಂದ್ಬಿಟ್ಟು 04 ಹೀರ್ ಅಂತ ಹೇಳ್ಬಿಟ್ಟು ಇದು ಟ್ರೆಂಡಿ ಆಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ಆರ್ಡರ್ ಮಾಡ್ಕೊಂಡಿದ್ದೀನಿ ಲಿಪ್ ಗ್ಲಾಸ್ನ. ಈ ರೀತಿ ಕಾಣುತ್ತೆ, ಸಖತ್ತಿದೆ. ಸೊ ಇದು ಒಂದು ಕೂಡ ನಾನು ಹೊರಗಡೆ ಹೋದರೆ ಇವಾಗ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ತೀರಾ ಜಾಸ್ತಿ ಹಚ್ಕೊಳ್ಳೋದಿಲ್ಲ, ಸ್ವಲ್ಪ ಕಮ್ಮಿನೇ ಹಚ್ಕೊಳ್ತೀನಿ. ಬಿಕಾಸ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಲಿಪ್ ಮೇಲೆ ಹೋದರೆ ತುಂಬಾ ಲೈಕ್ ಡಾರ್ಕಾಗಿ ಕಾಣುತ್ತೆ. ಸೊ ಸ್ವಲ್ಪ ನನ್ನ ಲಿಪ್ಸು ಪಿಂಕ್ ಇರೋದ್ರಿಂದ ಇದು ನನಗೆ ಸ್ವಲ್ಪ ಆಡ್ ಅನಿಸುತ್ತೆ. ಸ್ವಲ್ಪ ಟ್ಯಾಪ್ ಮಾಡಿಕೊಂಡ್ರೆ ಇಟ್ ವಿಲ್ ಲುಕ್ ನೈಸ್. ಆ್ಯಂಡ್ ನಾನು ಲಿಪ್ ಲೈನರ್ನ ಮಾರ್ಸ್ ಅವ್ರದ್ದೇ ಲಿಪ್ ಲೈನರ್ ನಾನು ಯೂಸ್ ಮಾಡೋದು. ಇದು ಬಂದು 06 ರೆಡ್ ಟೀಸ್ ಅಂತ ಹೇಳ್ಬಿಟ್ಟು ಶೇಡು. ಆ್ಯಂಡ್ ದಟ್ಸ್ ಇಟ್ ಗೈಸ್. ಇಷ್ಟೇ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡೋದು. ಇಷ್ಟೇ ಅಲ್ಲ, ಇಷ್ಟೊಂದು ಯೂಸ್ ಮಾಡ್ತೀನಿ. ಬಿಕಾಸ್ ನಾನು ಡೇನೂ ಕೂಡ ಯೂಸ್ ಮಾಡ್ತೀನಿ, ನೈಟು ಕೂಡ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ. ಸೊ ಏನೆಲ್ಲ ನಾನು ಯೂಸ್ ಮಾಡ್ತೀನಿ ಅಂದರೆ, ಮಾರ್ನಿಂಗ್ ಬಂದುಬಿಟ್ಟು ಫಸ್ಟು ಫೇಸ್ ವಾಶ್ ಮಾಡ್ತೀನಿ. ಆಫ್ಟರ್ ದಟ್ ಕ್ಲೆನ್ಸಿಂಗ್ ಮಾಡ್ತೀನಿ, ಟೋನರ್, ಸೆರಮ್ ಆ್ಯಂಡ್ ಅಂಡರ್ ಐ ಕ್ರೀಮ್, ಮಾಯ್ಶ್ಚರೈಸರ್ ಆ್ಯಂಡ್ ಡೇ ಕ್ರೀಮ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸನ್ಸ್ಕ್ರೀನ್. ಮತ್ತು ನೈಟ್ ಬಂದರೆ ನಾನು ಫೇಸ್ ಕ್ಲೆನ್ಸ್ ಮಾಡಿಬಿಟ್ಟು ಡೈರೆಕ್ಟ್ ಟೋನರ್ನ ಅಪ್ಲೈ ಮಾಡ್ತೀನಿ, ಟರ್ಮಕ್ ಅವ್ರದ್ದು ಸೆರಮ್ನ ಯೂಸ್ ಮಾಡ್ತೀನಿ, ಆ್ಯಂಡ್ ಡಾಟ್ ಆ್ಯಂಡ್ ಕಿ ಅವ್ರದ್ದು ಅಂಡರ್ ಐ ಕ್ರೀಮ್ ಯೂಸ್ ಮಾಡ್ತೀನಿ. ಆಫ್ಟರ್ ದಟ್ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರು ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು ನೀವು ನೈಟ್ ಟೈಮು. ಅದಾದಮೇಲೆ ನಾನು ಬಯೋ ಆಯಿಲ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಇಟ್ ರೆಡ್ಯೂಸಸ್ ಸ್ಟ್ರೆಚ್ ಮಾರ್ಕ್ಸ್ ವಿಚ್ ವಿ ಹ್ಯಾವ್ ಇನ್ ಅವರ್ ಫೇಸ್. ಓಕೆನಾ, ಸ್ಟ್ರೆಚ್ ಮಾರ್ಕ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದಾದಮೇಲೆ ನೈಟ್ ಕ್ರೀಮ್, ಲಾರಿಯಲ್ ಅವ್ರದ್ದು ನೈಟ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ಅಂದರೆ ಲಿಪ್ಪಿಗೆ ಲಾಸ್ಟಿಗೆ ಬಂದುಬಿಟ್ಟು ಲಿಪ್ಪಿಗೆ ನಾನು ವ್ಯಾಸ್ಲಿನ್ ಅವ್ರದ್ದು ಲಿಪ್ ಬಾಮ್ನ ಹಚ್ಕೊಳ್ತೀನಿ. ಸೊ ಇಷ್ಟು ನನ್ನ ಸ್ಕಿನ್ ಕೇರಲ್ಲಿ ಆ್ಯಡ್ ಆಗಿರೋದು. ಸೊ ಎಲ್ಲದನ್ನು ಕೂಡ ಜ್ಞಾಪಕ ಇರಲಿ, ಪ್ಯಾಚ್ ಟೆಸ್ಟ್ ಮಾಡೇ ನೀವು ಯೂಸ್ ಮಾಡಬೇಕು. ಡೈರೆಕ್ಟ್ ಸ್ಟೋರಿಗೆ ಹೋಗಿ ಪರ್ಚೇಸ್ ಮಾಡಿ. ಬಿಕಾಸ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆಗಿರ್ಬೋದು ಆ್ಯಂಡ್ ಅದು ನಿಮಗೆ ವರ್ಕ್ ಆಗುತ್ತಾ ಇಲ್ಲ ಅನ್ನೋದನ್ನ ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಮೇನ್ ಥಿಂಗ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನಾನು ನೋಡೇ ತೊಗೋಬೇಕು. ನನಗೆ ಆನ್ಲೈನಲ್ಲಿ ಆಲ್ರೆಡಿ ಒಂದು ಸಲ ಹಾಗಾಗಿರೋದಕ್ಕೆ ಮುಖ ತುಂಬ ಸ್ವಲ್ಪ ಪಿಂಪಲ್ಸ್ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಹೇಳ್ತಿದ್ದೀನಿ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡಿ ನೀವು ಪರ್ಚೇಸ್ ಮಾಡಬೇಕು. ಎಲ್ಲರೂ ತೊಗೊಳ್ಳಿ, ಆನ್ಲೈನಾದ್ರು ತೊಗೊಳ್ಳಿ, ಆಫ್ಲೈನಾದ್ರು ತೊಗೊಳ್ಳಿ. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಸೊ ಪ್ಯಾಚ್ ಟೆಸ್ಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾನು ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ, ಎಷ್ಟು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ. 1 ಸೆಕೆಂಡ್. ಸೊ ಗೈಸ್, ನಾನು ಇಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಿರೋದು ನೋಡ್ತಾ ಇರ್ಬೋದು. ಕೆಲವೊಂದು ಇದ್ದಾವೆ, ಇನ್ನು ಕೆಲವೊಂದು ಎಸ್ತಿದ್ದೀನಿ ನಾನು. ಸೊ ಇಷ್ಟು ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ನೋಡಿದ್ರಲ್ಲ, ಇಷ್ಟೇ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹೆಂಗೆ ಯೂಸ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.